ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕನಾಮಿಯಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರುವ ವಿಷಯ ಡಿಮ್ಯಾಂಡ್ ಹಾಗೂ ಕೆಲವು ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನೋಡೋಣ. ಬಹಳ ಬೇಸಿಕ್ ಆದಂಥ ಕಾನ್ಸೆಪ್ಟು, ಎಲ್ರಿಗೂ ಇದರ ಬಗ್ಗೆ ಗೊತ್ತಿರುತ್ತೆ. ಹಾಗೆ ನಾವು 2026 ಫಿಲ್ಮ್ಸ್ ಬರೆಯೋರಿಗೆ ಈವ್ನಿಂಗ್ ಅಲ್ಲಿ ಲೈವ್ ರಿವಿಷನನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸಹ ನೀವು ಜಾಯ್ನ್ ಆಗ್ಬೋದು. ಸಂಜೆ 5:40 ಸುಮಾರಿಗೆ. ಈಗ ಆಲ್ಮೋಸ್ಟು ಸಂಡೇ ಒಂದು ಇರೋದಿಲ್ಲ, ಮಂಡೇ ಟು ಫ್ರೈಡೆ ಆಲ್ಮೋಸ್ಟ್ ಇರುತ್ತೆ ಪ್ರತಿದಿನ. ಸ್ಯಾಟರ್ಡೆ ಸಹ ಹಿಸ್ಟ್ರಿ ಕೆಲವೊಂದು ಸಬ್ಜೆಕ್ಟನ್ನು ಅದನ್ನು ಡಿಸ್ಕಸ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಆಸಕ್ತಿ ಇದ್ದವರು, ಮುಂದಿನ ವರ್ಷ ಫಿಲ್ಮ್ಸ್ ಬರೆಯುವವರು ಸಂಜೆ ಈವ್ನಿಂಗ್ ಲೈವ್ಗೆ ಜಾಯ್ನ್ ಆಗ್ಬೋದು. ಎಲ್ಲವನ್ನು ಸಹ ನಾವು MCQ ಥ್ರೂ ಸ್ಟಡಿ ಮಾಡ್ತಾ ಹೋಗ್ತೇವೆ. ಅದರಲ್ಲಿ ಈ ಕಾನ್ಸೆಪ್ಟನ್ನು ಸಹ ಸ್ವಲ್ಪ ಸ್ಟಡಿ ಮಾಡ್ತಾನೆ ಇದ್ದೀವಿ. ಜಾಯ್ನ್ ಆಗಿ ನೀವು ನೋಡ್ಬೋದು. ಇದರ ವಿಡಿಯೋಗಳು, ಆ ಲೈವ್ ರಿವಿಷನಿನ ವಿಡಿಯೋಗಳು ಪ್ಲೇಲಿಸ್ಟಲ್ಲಿ ಇರುತ್ತೆ. 2026 ಫಿಲ್ಮ್ಸ್ ರಿವಿಷನ್ ಪ್ಲೇಲಿಸ್ಟಿಗೆ ಹೋದರೆ ಸಿಗುತ್ತೆ. ಓಕೆ, ಈಗ ನೋಡೋಣ ಡಿಮ್ಯಾಂಡ್ ಅಂತಂದ್ರೆ ಏನು? ಬೇಡಿಕೆ. ಎಕಾನಮಿಯಲ್ಲಿ ಡಿಮ್ಯಾಂಡ್ ಅಂತಂದರೆ ನೋಡಿ, ಈಗ ಒಂದು ಪ್ರಾಡಕ್ಟ್ ಇದೆ, ಒಂದು ಉತ್ಪನ್ನ ಇದೆ, ಅಥವಾ ಯಾವುದೋ ಒಂದು ವಸ್ತು ಇದೆ. ಫಸ್ಟ್ ಆಫ್ ಆಲ್ ಅದನ್ನು ಕೊಂಡುಕೊಳ್ಳುವ ಮನಸ್ಸಿರಬೇಕು ನಿಮಗೆ. ಬೇಡಿಕೆ ಕ್ರಿಯೇಟ್ ಆಗೋದು ಯಾವಾಗ ಅಂತಂದರೆ, ನಿಮಗೆ ಅದನ್ನು ಕೊಂಡುಕೊಳ್ಳೋ ಆಸೆ ಇರಬೇಕು. ಆದರೆ ಬರೀ ಆಸೆ ಇದ್ದರೆ ಸಾಕಾಗುತ್ತಾ? ಆಸೆ ಇದ್ದರೆ ಸಾಕಾಗೋದಿಲ್ಲ. ಆಸೆ ಆಕಾಂಕ್ಷೆಗಳಿಂದ ಜೀವನ ನಡೆಯೋದಿಲ್ಲ. ಅದಕ್ಕೆ ಬೇಕಾದಂತಹ ಎಬಿಲಿಟಿನೂ ಇರಬೇಕು. ಅದನ್ನು ಕೊಂಡ್ಕೊಳ್ಳಿಕ್ಕೆ ಯು ಹ್ಯಾವ್ ಟು ಬಿ ವಿಲ್ಲಿಂಗ್. ಅಟ್ ದ ಸೇಮ್ ಟೈಮ್ ಯು ಆರ್ ಕ್ಯಾಪಬಲ್, ಆರ್ ಯು ಶುಡ್ ಹ್ಯಾವ್ ಮನಿ ಟು ಬೈ ಇಟ್. ಅಂತಂದ್ರೆ ಏನು? ಡಿಮ್ಯಾಂಡ್ ಮೀನ್ಸ್ ಹೌ ಮಚ್ ಆಫ್ ಪ್ರಾಡಕ್ಟ್ ಕನ್ಸ್ಯೂಮರ್ಸ್ ಆರ್ ಬೋತ್ ವಿಲ್ಲಿಂಗ್ ಆ್ಯಂಡ್ ಏಬಲ್ ಟು ಬೈ ಇಟ್ ಅ ಗಿವನ್ ಪ್ರೈಸ್ ಇನ್ ಅ ಗಿವನ್ ಟೈಮ್ ಪೀರಿಯಡ್. ಅಂತಂದ್ರೆ ಏನು? ಕಂಡೀಷನ್, 2 ಕಂಡೀಷನ್ ಬಂತು ಇಲ್ಲಿ ನೋಡಿ. ಯು ಮಸ್ಟ್ ವಾಂಟ್ ದಿ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟನ್ನು ನೀವು ಕೊಂಡುಕೊಳ್ಳಲು ಬಯಸ್ತಾ ಇದ್ದೀರಿ. ಬಯಸಿದ್ರೆ ಸಾಕಾಗೋದಿಲ್ಲ. ಯು ಮಸ್ಟ್ ಹ್ಯಾವ್ ಮನಿ ಟು ಬೈ ಇಟ್ ಅಲ್ವಾ? ನಿಮ್ಮ ಹತ್ರ ಕೊಂಡ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಹಣನೂ ಇರಬೇಕು. ಡಿಮ್ಯಾಂಡಿಗೆ ಅದಕ್ಕೋಸ್ಕರ ಹೇಗೆ ಡಿಫೈನ್ ಮಾಡ್ತಾರೆ ಅಂತಂದರೆ, ಹೌ ಮಚ್ ಆಫ್ ಅ ಪ್ರಾಡಕ್ಟ್, ಯಾವ ಲೆವೆಲ್ಗೆ, ಎಷ್ಟು ಪ್ರಮಾಣದ ವಸ್ತುವನ್ನು ನೀವು ಖರೀದಿಸಲು ಬಯಸ್ತಾ ಇದ್ದೀರಿ, ಮತ್ತು ಅದನ್ನು ಖರೀದಿಸುವ ಸಾಮರ್ಥ್ಯ ಅಥವಾ ಹಣ ನಿಮ್ಮ ಹತ್ರ ಇದೆ. ಎಟ್ ಅ ಗಿವನ್ ಪ್ರೈಸ್, ಗಿವನ್ ಟೈಮ್ ಪೀರಿಯಡ್. ಒಂದು ಕಾಲಾವಧಿಯಲ್ಲಿ ಒಂದು ಬೆಲೆ ಫಿಕ್ಸ್ ಆಗಿದ್ದಾಗ ಅದನ್ನು ಕೊಂಡ್ಕೊಳ್ಬೇಕು ಅಂತ ಆಸೆನೂ ಇರಬೇಕು, ಅದರ ಜೊತೆ ಕೊಂಡ್ಕೊಳ್ಳುವಂಥ ಸಾಮರ್ಥ್ಯನೂ ಇರಬೇಕು. ಸೊ ಯು ಮಸ್ಟ್ ವಾಂಟ್ ದ ಪ್ರಾಡಕ್ಟ್, ಯು ಮಸ್ಟ್ ಹ್ಯಾವ್ ಮನಿ ಟು ಬೈ ಇಟ್. 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಎಕ್ಸಾಂಪಲ್ ನೋಡಿ, ಐಫೋನ್ ಖರೀದಿಸಬೇಕು ಅಂತ ಆಸೆ ಇದ್ದರೆ ಸಾಕಾಗೋದಿಲ್ಲ. ಅದನ್ನು ಖರೀದಿಸಲಿಕ್ಕೆ ಬೇಕಾದಷ್ಟು ಹಣನೂ ಇರಬೇಕು ಅಲ್ವಾ? ಯು ಮೇ ವಾಂಟ್ ಅನ್ ಐಫೋನ್, ಬಟ್ ಇಫ್ ಯು ಕ್ಯಾನಾಟ್ ಅಫೋರ್ಡ್ ಇಟ್, ಇಟ್ ಇಸ್ ನಾಟ್ ಡಿಮ್ಯಾಂಡ್. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬೇಡಿಕೆ ಇದೆ ಅಂತಂದರೆ ಏನು? ಆಸೆ ಇದೆ ಅಂತಂದರೆ ಬೇಡಿಕೆ ಆಗೋದಿಲ್ಲ. ಆಸೆಯಾಗಿ ಉಳಿಯುತ್ತೆ. ಆಸೆಯ ಜೊತೆ ಅದಕ್ಕೆ ಬೇಕಾದಷ್ಟು ಹಣನೂ ಇದ್ದರೆ ಆವಾಗ ಅದು ಡಿಮ್ಯಾಂಡ್. ಸೊ ಅಫೋರ್ಡ್ ಮಾಡಲಿಕ್ಕಾಗಿಲ್ಲ ಅಂತಂದರೆ ಅದು ಡಿಮ್ಯಾಂಡ್ ಅಲ್ಲ. ಸೊ ಡಿಮ್ಯಾಂಡ್ ಮೀನ್ಸ್ ವಿಲ್ಲಿಂಗ್ನೆಸ್ ಪ್ಲಸ್ ಎಬಿಲಿಟಿ. ನಿಮ್ಮ ಇಚ್ಛೆಯೂ ಇರಬೇಕು, ನಿಮಗೆ ಸಾಮರ್ಥ್ಯವೂ ಇರಬೇಕು, ಆವಾಗ ಅದು ಡಿಮ್ಯಾಂಡ್ ಅಂತ ಕರೆಸ್ಕೊಳ್ಳುತ್ತೆ. ಡಿಮ್ಯಾಂಡ್ನಲ್ಲಿ ಮುಖ್ಯವಾಗಿ ನೋಡುವಂಥ ಒಂದು ಫಾರ್ಮುಲಾ ನೋಡಿ, ಕೋರ್ ಫಾರ್ಮುಲಾ ಏನು? ವೆನ್ ಪ್ರೈಸ್ ಫಾಲ್ಸ್, ಕ್ವಾಂಟಿಟಿ ಡಿಮ್ಯಾಂಡೆಡ್ ಇನ್ಕ್ರೀಸಸ್. ಪ್ರೈಸ್ ರೈಸಸ್, ಕ್ವಾಂಟಿಟಿ ಡಿಮ್ಯಾಂಡೆಡ್ ಡಿಕ್ರೀಸಸ್. ಇದಕ್ಕೆ ಸೆಟರಸ್ ಪ್ಯಾರಿಪಸ್ ಅಂತ ಬೇರೆ ಭಾಷೆಗಳಲ್ಲಿ ವರ್ಡ್ ಸಹ ಇದೆ. ಅಂದರೆ ಆಲ್ ಅದರ್ ಫ್ಯಾಕ್ಟರ್ಸ್ ರಿಮೇನ್ಸ್ ದಿ ಸೇಮ್. ಬೇರೆ ಎಲ್ಲ ಫ್ಯಾಕ್ಟರ್ಗಳು ಸೇಮ್ ಇದೆ ಅಂತ ಇಟ್ಕೋಬೇಕು ನಾವು ಮನಸ್ಸಿನಲ್ಲಿ. ಆವಾಗ ಪ್ರೈಸ್ ಜಾಸ್ತಿ ಆದರೆ, ಪ್ರೈಸ್ ಕಡಿಮೆ ಆದರೆ ಏನಾಗುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿರ್ತಾರೆ. ಉದಾಹರಣೆಗೆ ಕೆಳಗಡೆ ಒಂದು ಎಕ್ಸಾಂಪಲ್ ನೋಡಿ. ಒಂದು ಫಿಲ್ಮ್ ಟಿಕೆಟ್ $250 ಇದೆ. ಆವಾಗ ಎಷ್ಟು ಸಾರಿ ಫಿಲ್ಮಿಗೆ ಹೋಗ್ತೀರಾ? ಈ ಫಿಲ್ಮನ್ನು ನೋಡೋರಾಗಿದ್ದರೆ ನೀವು ತಿಂಗಳಿಗೊಂದು ಸಾರಿ ಫಿಲ್ಮಿಗೆ ಹೋಗ್ಬೋದು. ಅದೇ 120 ಕೇಳಿದ್ರೆ ಫಿಲ್ಮ್ ಟಿಕೆಟು ತಿಂಗಳಿಗೆ 2 ಸಾರಿ ಹೋಗ್ಬೋದು. ಅದೇ ಫಿಲ್ಮ್ ಟಿಕೆಟ್ 70 ಕೇಳಿದ್ರೆ ಆವಾಗ 2ಕ್ಕಿಂತ ಜಾಸ್ತಿ ಸಾರಿ ಹೋಗ್ಬೋದು ನೀವು. ಅಂದರೆ ಪ್ರೈಸ್ ಜಾಸ್ತಿ ಇದ್ದ ಹಾಗೆ ನಿಮ್ಮ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ ಅಲ್ವಾ? ಪ್ರೈಸ್ ಜಾಸ್ತಿ ಇದೆ,
ಜಾಸ್ತಿ ಇದ್ದರೆ ನೀವು ಆಪರ್ಚುನಿಟಿ ಕಾಸ್ಟ್ ಥಿಂಕ್ ಮಾಡ್ತೀರಿ. ಇಷ್ಟೆಲ್ಲ ದುಡ್ಡು ಇಲ್ಲೇ ಹಾಕಿಬಿಟ್ರೆ ಬೇರೆದಕ್ಕೆ ದುಡ್ಡು ಎಲ್ಲಿ ನಾವು ತೆಗೆದುಕೊಂಡು ಬರೋದು ಅನ್ನುವಂಥ ಪರಿಸ್ಥಿತಿ ಇರುತ್ತೆ. ಅವರಿಗೆ ಬಿಟ್ಟು ವಿಚಾರ. ಆದರೆ ಎಕ್ಸಾಂಪಲ್ ಆಗಿ ನೋಡೋದಾದರೆ, ಯಾವಾಗ ಪ್ರೈಸ್ ಜಾಸ್ತಿ ಇರುತ್ತೋ ಡಿಮ್ಯಾಂಡ್ ಆವಾಗ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರೈಸ್ ಕಡಿಮೆ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಟಿಕೆಟ್ ಪ್ರೈಸು ಇಳಿದ್ರೆ ನೀವು ಜಾಸ್ತಿ ಫಿಲ್ಮಿಗೆ ಹೋಗ್ಬೋದು, ಇನ್ನೂ ಇಳಿದ್ರೆ ಇನ್ನೊಂದು ಸಾರಿ ಫಿಲ್ಮಿಗೆ ಹೋಗ್ಬೋದು. ಟಿಕೆಟ್ ಮಾತ್ರ ಅಂತಲ್ಲ, ನೀವು ದಿನನಿತ್ಯ ಬಳಸುವ ವಸ್ತುಗಳಲ್ಲೂ ಸಹ ನೋಡ್ಬೋದು. ಒಂದು ಯಾವುದೋ ಒಂದು ತರಕಾರಿ ಅಡುಗೆ ಮಾಡೋರಾಗಿದ್ದರೆ ಅಥವಾ ಇದಕ್ಕೆ ಸಂಬಂಧಪಟ್ಟವರಾಗಿದ್ದರೆ, ತರಕಾರಿಯ ಪ್ರೈಸ್ ಜಾಸ್ತಿ ಆದ ಹಾಗೆ ಅದನ್ನು ಖರೀದಿಸೋದನ್ನು ಏನು ಮಾಡ್ತೀರಿ? ಹೆಚ್ಚು ಮಾಡ್ತೀರಾ, ಕಡಿಮೆ ಮಾಡ್ತೀರಾ? ಪ್ರೈಸ್ ಜಾಸ್ತಿ ಆದ ಹಾಗೆ ಅದನ್ನು ಕಡಿಮೆ ಖರೀದಿ ಮಾಡ್ತೀರಿ. ಪ್ರೈಸ್ ಇಳಿದ್ರೆ ಅದನ್ನು ಜಾಸ್ತಿ ಖರೀದಿ ಮಾಡ್ತೀರಿ. ಸೊ ನಿಮ್ಮ ಬೆಲೆ ಎಷ್ಟಿರುತ್ತೋ ಅದರ ಆಧಾರದ ಮೇಲೆ ಡಿಮ್ಯಾಂಡ್ ಡಿಸೈಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು, ವೆನ್ ಪ್ರೈಸ್ ಫಾಲ್ ಆದರೆ ಡಿಮ್ಯಾಂಡು ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಪ್ರೈಸ್ ರೈಸ್ ಆದರೆ ಡಿಮ್ಯಾಂಡು ಡಿಕ್ರೀಸ್ ಆಗುತ್ತೆ. ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೇವೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತಂದ್ರೆ ಏನು? ನೀವು ಈ ಸೈನ್ ಲ್ಯಾಂಗ್ವೇಜ್ ಅಥವಾ ಯೂಸ್ ಮಾಡಿದಿರೋ ಗೊತ್ತಿಲ್ಲ. ಪ್ರೈಸ್ ಇದೆ, ಇನ್ವರ್ಸ್ಲಿ ಅಂತಂದರೆ ಈ ಥರ ಹಾಕಿ ಡಿಮ್ಯಾಂಡ್ 1/, ಡಿಮ್ಯಾಂಡ್ ಅಂತ ಈ ಥರ ಬರೀತೇವೆ. ಅಂತಂದರೆ ಒಂದು ಜಾಸ್ತಿ ಆಗ್ತಾ ಇದ್ರೆ ಇನ್ನೊಂದು ಕಡಿಮೆ ಆಗ್ತಿದೆ ಅಂತ ಇದ್ರೆ ಅರ್ಥ. ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್, ಇದು ಗೊತ್ತಾಗಿದೆ ಅಲ್ವಾ? ಮೂವಿ ಟಿಕೆಟ್ ಒಂದು ಎಕ್ಸಾಂಪಲ್ ನೋಡಿದ್ವಿ. ಪ್ರೈಸ್ ಡಿಕ್ರೀಸ್ ಆದರೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಗ್ರಾಫಿಕಲಿ ಡಿಮ್ಯಾಂಡ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್ ಅಂತಂದರೆ ಈ ಕಡೆ ಪ್ರೈಸ್ ಇದೆ ಅಂತ ಇಟ್ಕೊಳ್ಳೋಣ, ಈ ಕಡೆ ಡಿಮ್ಯಾಂಡು ಕೆಳಗಡೆ, ಎಕ್ಸ್ ಆ್ಯಕ್ಸಿಸ್ನಲ್ಲಿ ಡಿಮ್ಯಾಂಡು, ವೈ ಆ್ಯಕ್ಸಿಸ್ನಲ್ಲಿ ಪ್ರೈಸು. ಪ್ರೈಸ್ ಜಾಸ್ತಿ ಇದ್ದರೆ ಅವಾಗ ಡಿಮ್ಯಾಂಡ್ ಇಲ್ಲಿ ಕಡಿಮೆ ಇರುತ್ತೆ. ಪ್ರೈಸು ಸ್ವಲ್ಪ ಇಳಿದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ಬೋದು. ಈ ಥರ ಅದು ಹೀಗೆ ಸ್ಲೋಪ್ ಆಗಿರ್ಬೋದು ಕರ್ವ್. ಎಷ್ಟು ಪ್ರೈಸನ್ನು ಇಳಿಸ್ತೀರೋ ನೋಡಿ, ವೈ ಆ್ಯಕ್ಸಿಸ್ ಇಳಿತಾ ಬರ್ತಾ ಇದೆ ಈ ಒಂದು ಕರ್ವ್ನಲ್ಲಿ. ಇಳಿತಾ ಬಂದ ಹಾಗೆ ಎಕ್ಸ್ ಆ್ಯಕ್ಸಿಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಈ ಕಡೆ ಹೋಗ್ತಾ ಇದೆ. ಸೊ ಡಿಮ್ಯಾಂಡ್ ಕರ್ವ್ ನೋಡಿ, ಸ್ಲೋಪು ಡೌನ್ವರ್ಡ್ ಸ್ಲೋಪಲ್ಲಿ ಇರುತ್ತೆ. ನಾವು ಪ್ರೈಸ್ ಮತ್ತು ಡಿಮ್ಯಾಂಡ್ ನಡುವೆ ಯಾವ ರಿಲೇಷನ್ಶಿಪ್ ಇದೆ? ಇನ್ವರ್ಸ್ ರಿಲೇಷನ್ಶಿಪ್ ಇದೆ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ಏನು? ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇಲಾಸ್ಟಿಸಿಟಿ ಅದನ್ನು ಸಿಂಪಲ್ ಆಗಿ ಹೇಳಿರ್ತೇನೆ. ಇಲಾಸ್ಟಿಕ್ ಅಂತಂದರೆ ಬಹಳ ಬೇಗ ಚೇಂಜ್ ಆಗುವಂಥದ್ದು. ಅಂತಂದರೆ ಈಗ ರಬ್ಬರೆಲ್ಲ ನೀವು ಕನ್ಸಿಡರ್ ಮಾಡಬಹುದು, ಅದು ಎಳೆದಷ್ಟು ಬೇರೆ ಅದರ ಶೇಪ್ ಚೇಂಜ್ ಆಗ್ತಾ ಹೋಗುತ್ತಲ್ವಾ? ಅದೇ ಥರನೇ ಬಹಳ ಸೆನ್ಸಿಟಿವ್ ಅಂತ ಕರಿತೇವೆ. ವೆರಿ ಸೆನ್ಸಿಟಿವ್ ಟು ಪ್ರೈಸಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಡಿಮ್ಯಾಂಡಲ್ಲೂ ಸಹ ಬದಲಾವಣೆ ಆಗುತ್ತೆ. ಅದಕ್ಕೆ ಇಲಾಸ್ಟಿಕ್ ಅಂತ ಕರಿತೇವೆ. ಇಲ್ಲಿ ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತಂದರೆ ಇಟ್ ಎಕ್ಸ್ಪ್ಲೇನ್ಸ್ ಹೌ ದಿ ಡಿಮ್ಯಾಂಡ್ ಆಫ್ ಒನ್ ಪ್ರಾಡಕ್ಟ್ ಚೇಂಜಸ್ ವೆನ್ ದಿ ಪ್ರೈಸ್ ಆಫ್ ಅನದರ್ ಪ್ರಾಡಕ್ಟ್ ಚೇಂಜಸ್. ಎ ಮತ್ತು ಬಿ ಅನ್ನುವಂಥ ಎರಡು ಪ್ರಾಡಕ್ಟ್ ಇದೆ. ಈಗ ಎನ ಪ್ರೈಸಲ್ಲಿ ಆಗುವಂಥ ಚೇಂಜು ಬಿನ ಪ್ರೈಸಲ್ಲಿ ಆಗುವಂಥ ಚೇಂಜಿಗೆ ಹೇಗೆ ರಿಲೇಟೆಡ್ ಆಗಿದೆ? ಡಿಮ್ಯಾಂಡ್ ಆಫ್ ಒನ್ ಪ್ರಾಡಕ್ಟ್ ಚೇಂಜಸ್, ಪ್ರೈಸ್ ಆಫ್ ಅನದರ್ ಪ್ರಾಡಕ್ಟ್ ಚೇಂಜಸ್. ನೋಡಿ ಅಲ್ವಾ, ಒಂದು ಕಡೆ ಪ್ರೈಸ್ ಚೇಂಜ್ ಆದರೆ ಇನ್ನೊಂದು ಕಡೆ ಪ್ರೈಸ್ ಚೇಂಜ್ ಆಗುತ್ತೆ. ಆಮೇಲೆ ಅದು ಗ್ರ್ಯಾಜುವಲಿ ಡಿಮ್ಯಾಂಡಿಗೂ ಸಹ ಕನೆಕ್ಟ್ ಆಗ್ತಾ ಹೋಗುತ್ತೆ. ಬಿನ ಪ್ರೈಸ್ ಚೇಂಜ್ ಆಗಿಬಿಟ್ರೆ ಹೇಗಿರೋ ಡಿಮ್ಯಾಂಡ್ ಏನಾಗುತ್ತೆ? ಈ ಥರ ಇಲ್ಲಿ ನೋಡ್ತಾ ಹೋಗ್ತೇವೆ. ಇಲ್ಲಿ ನೋಡಿ, ರಿಲೇಷನ್ಶಿಪ್ ಬಿಟ್ವೀನ್ ಟೂ ಗೂಡ್ಸ್, ಎರಡು ಗೂಡ್ಸ್ಗಳ ನಡುವೆ ರಿಲೇಷನ್ಶಿಪ್ ಯಾವ ಥರ ಇದೆ ಅಂತ ಬರುತ್ತೆ. ಸಿಂಪಲ್ ಆಗಿದೆ. ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ತಾ ಹೋಗೋಣ. 3 ತರಹದ್ದು ರಿಲೇಷನ್ಶಿಪ್. ಮೊದಲನೇದು ಸಬ್ಸ್ಟಿಟ್ಯೂಟ್ ಗೂಡ್ಸ್. ಸಬ್ಸ್ಟಿಟ್ಯೂಟ್ ಅಂತಂದರೆ AI ನಮ್ಮನ್ನು ಸಬ್ಸ್ಟಿಟ್ಯೂಟ್ ಮಾಡಬಾರ್ದು, ಸಪ್ಲಿಮೆಂಟ್ ಥರ ನಮಗೆ ಯೂಸ್ ಆಗಬೇಕು ಅಂತ ಬರುತ್ತೆ. ಸಪ್ಲಿಮೆಂಟ್ ಅಂದರೆ ನಮಗೆ ಪೂರಕವಾಗಿರೋದು, ಆದರೆ ಸಬ್ಸ್ಟಿಟ್ಯೂಟ್ ಅಂತಂದರೆ ನಮ್ಮನ್ನೇ ರೀಪ್ಲೇಸ್ ಮಾಡೋದು. ಇಲ್ಲೂ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತಂದರೆ ಗೂಡ್ಸ್ ದಟ್ ರೀಪ್ಲೇಸ್ ಈಚ್ ಅದರ್.
ಒಂದು ಗೂಡ್ಸನ್ನು ಇನ್ನೊಂದು ಸಂಪೂರ್ಣವಾಗಿ ರೀಪ್ಲೇಸ್ ಮಾಡಬಹುದು. ಅವಾಗೇನಾಗುತ್ತೆ, ಇಫ್ ದಿ ಪ್ರೈಸ್ ಆಫ್ ಒನ್ ಪ್ರಾಡಕ್ಟ್ ಇನ್ಕ್ರೀಸಸ್, ಕನ್ಸ್ಯೂಮರ್ ಶಿಫ್ಟ್ ಟು ದಿ ಸಬ್ಸ್ಟಿಟ್ಯೂಟ್. ಎಕ್ಸಾಂಪಲ್ ನೋಡಿ, ಕಾಫಿ ಇದೆ, ಇನ್ನೊಂದು ಟೀ ಇದೆ. ನೀವು ಯಾವುದನ್ನು ಬೇಕಾದರೂ ಪರ್ಚೇಸ್ ಮಾಡಬಹುದು. ನಿಮಗೆ ಯಾವುದಾದ್ರೂ ಒಂದು ವಿಷಯವನ್ನು ನೀವು ಚೂಸ್ ಮಾಡ್ತಾ ಇರ್ತೀರಿ. ಸಂಜೆ ಹೋದಾಗ ಒಂದು ಕಾಫಿ ಕುಡಿತೀರಿ, ಇಲ್ಲಾಂದರೆ ಟೀ ಕುಡಿತೀರಿ. ಈಗ ಕಾಫಿಯ ಪ್ರೈಸು ಇನ್ಕ್ರೀಸ್ ಆಗುತ್ತೆ. ಕಾಫಿ ಪ್ರೈಸ್ ಇನ್ಕ್ರೀಸ್ ಆದರೆ ಅವಾಗೇನು ಮಾಡ್ತೀರಿ, ಟೀ ಕಡಿಮೆ ಸಿಗುತ್ತೆ ಅಂತ ಟೀಯನ್ನು ಪರ್ಚೇಸ್ ಮಾಡ್ತೀರಿ. ಪೀಪಲ್ ಬೈ ಮೋರ್ ಟೀ ಅಲ್ವಾ. ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ. ಇದರ ಪ್ರೈಸ್ ಇನ್ಕ್ರೀಸ್ ಆದಾಗ ಇದರ ಡಿಮ್ಯಾಂಡ್ ಏನಾಯಿತು, ಡಿಮ್ಯಾಂಡ್ ಡಿಕ್ರೀಸ್ ಆಯಿತು. ಆವಾಗ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಲ್ವಾ, ಯಾಕಂದರೆ ಇದರ ಪ್ರೈಸ್ ಜಾಸ್ತಿ ಇದೆ ಕಂಪೇರ್ ಟು ಟೀ. ಇಫ್ ದ ಕಾಫಿ ಪ್ರೈಸ್ ಇನ್ಕ್ರೀಸಸ್, ಪೀಪಲ್ ಬೈ ಮೋರ್ ಟೀ, ಡಿಮ್ಯಾಂಡ್ ಫಾರ್ ಟೀ ಇನ್ಕ್ರೀಸಸ್. ಯಾಕೆ ಹೀಗಾಗುತ್ತೆ ಅಂತಂದರೆ ಇವೆರಡು ಸಬ್ಸ್ಟಿಟ್ಯೂಟ್ ಗುಡ್ಸ್. ಒಂದರ ಪ್ರೈಸ್ ಜಾಸ್ತಿ ಆದರೆ ಇನ್ನೊಂದಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ. ಅಂದರೆ ಇದರ ಪ್ರೈಸ್ ಜಾಸ್ತಿ ಆದಾಗ ಇದರ ಬೇಡಿಕೆ ಕಡಿಮೆ ಆಯಿತು. ಓಕೆ, ಇನ್ನೊಂದರ ಕಡೆ ಮುಖ ಮಾಡ್ತಾರೆ ಕಸ್ಟಮರ್ಸು. ಹಾಗಾಗಿ ಈಸಿ ಸಬ್ಸ್ಟಿಟ್ಯೂಟ್ ಅಂತಂದರೆ ಈ ಕಾಫಿಯನ್ನು ಟೀ ಬಂದು ರೀಪ್ಲೇಸ್ ಮಾಡ್ತು. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಸಬ್ಸ್ಟಿಟ್ಯೂಟ್ ಗುಡ್ಸ್. ಪ್ರೈಸ್ ಆಫ್ ಒನ್ ಪ್ರಾಡಕ್ಟ್ ಇನ್ಕ್ರೀಸಸ್ ಆ್ಯಂಡ್ ಕನ್ಸ್ಯೂಮರ್ ಶಿಫ್ಟ್ ಟು ಸಬ್ಸ್ಟಿಟ್ಯೂಟ್. ಅಂದರೆ ಪ್ರೈಸ್ ಆಫ್ ಒನ್ ಇನ್ಕ್ರೀಸಸ್, ಡಿಮ್ಯಾಂಡ್ ಆಫ್ ದಿ ಅದರ್ ಇನ್ಕ್ರೀಸಸ್. ಪ್ರೈಸ್ ಆಫ್ ಒನ್ ಡಿಕ್ರೀಸಸ್, ಡಿಮ್ಯಾಂಡ್ ಆಫ್ ದಿ ಅದರ್ ಡಿಕ್ರೀಸಸ್. ಒಂದರ ಪ್ರೈಸ್ ಇನ್ಕ್ರೀಸ್ ಆದರೆ ಇನ್ನೊಂದರ ಡಿಮ್ಯಾಂಡ್ ರಿಲೇಟೆಡ್ ಆಗಿರೋ ವಿಷಯ. ಈಗ ಹೇಳಿ, ಇನ್ನೊಂದು ಯಾವುದಾದ್ರೂ ಸಬ್ಸ್ಟಿಟ್ಯೂಟ್ ಗುಡ್ಸ್ ನೆನ್ಪು ಮಾಡ್ಕೊಳ್ಳಿ. ನಿಮ್ಮದೇ ಒಂದು ಎಕ್ಸಾಂಪಲ್ ಕೊಟ್ಕೊಂಡು ನೀವೇ ಥಿಂಕ್ ಮಾಡಿ, ಮತ್ತೆ ಯಾವ ಸಬ್ಸ್ಟಿಟ್ಯೂಟ್ ಗುಡ್ಸ್ ಇರ್ಬೋದು. ಎರಡೂ ರೀಪ್ಲೇಸ್ ಆಗುವಂಥದ್ದು, ಒಂದನ್ನು ಇನ್ನೊಂದು ರೀಪ್ಲೇಸ್ ಮಾಡುವಂಥ ಗೂಡ್ಸ್ ಯಾವುದಿರ್ಬೋದು. ಒಂದರ ಪ್ರೈಸ್ ಜಾಸ್ತಿ ಆದರೆ ಇನ್ನೊಂದರ ಡಿಮ್ಯಾಂಡ್ ಏನಾಗುತ್ತೆ. ಸಬ್ಸ್ಟಿಟ್ಯೂಟ್ ಗೂಡ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದರ ಪ್ರೈಸ್ ಜಾಸ್ತಿ ಆದರೆ ಇನ್ನೊಂದರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಒಂದರ ಪ್ರೈಸ್ ಕಡಿಮೆ ಆದರೆ ಇನ್ನೊಂದರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಹಾಗಾಗಿ ಈಸಿ ಇದೆ, ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಸಹ ಸಬ್ಸ್ಟಿಟ್ಯೂಟ್ಗಳಲ್ಲೂ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಅಂತಿದೆ. ಕ್ಲೋಸು ಮತ್ತು ರಿಮೋಟ್ ಅಂತ. ಕ್ಲೋಸ್ ಅಂತಂದರೆ ಪ್ರಾಡಕ್ಟ್ಸ್ ದಟ್ ಆರ್ ವೆರಿ ಸಿಮಿಲರ್ ಇನ್ ಯೂಸ್ ಆರ್ ಪ್ರಿಫರೆನ್ಸ್. ಈಗ ಕೋಕ್, ಪೆಪ್ಸಿ ಅನ್ನೋದೆಲ್ಲ ಬ್ರ್ಯಾಂಡ್ ನೇಮ್ಗಳನ್ನು ಕೇಳಿರ್ಬೋದು ನೀವು. ಕ್ಲೋಸ್ ಅಂತಂದರೆ ನೀವು ಈಸಿಯಾಗಿ ಸ್ವಿಚ್ ಮಾಡಬಹುದು ಅಂತ. ಕನ್ಸ್ಯೂಮರ್ಸ್ ಕ್ಯಾನ್ ಸ್ವಿಚ್ ಬಿಟ್ವೀನ್ ದೆಮ್ ಈಸಿಲಿ ಇನ್ ಪ್ರೈಸ್ ಆಫ್ ಒನ್ ಚೇಂಜಸ್. ಯಾವುದೋ ಒಂದು ವಸ್ತುವಿನ ಪ್ರೈಸ್ ಚೇಂಜ್ ಆಗಿಬಿಟ್ರೆ ಆವಾಗ ಇನ್ನೊಂದಕ್ಕೆ ಈಸಿಯಾಗಿ ಸ್ವಿಚ್ ಮಾಡಬಹುದು. ಆವಾಗ ಈ ಸಿ ಇ ಡಿ ಅಂತಂದರೆ ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಹೇಗೆ ಒಂದರ ಪ್ರೈಸ್ ಚೇಂಜ್ ಆದಾಗ ಇನ್ನೊಂದರ ಡಿಮ್ಯಾಂಡಲ್ಲಿ ಬದಲಾವಣೆ ಆಗುತ್ತೆ ಅಂತ ನೋಡೋದು. ಈಗ ಕ್ಲೋಸ್ ಸಬ್ಸ್ಟಿಟ್ಯೂಟ್ಗಳಾಗಿದ್ದರೆ ಅದರಿಂದ ಹೈ ಪಾಸಿಟಿವ್ ಸಿ ಇ ಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಯಾಕಂದರೆ ಕ್ಲೋಸ್ ಈಸಿಯಾಗಿ ಸ್ವಿಚ್ ಆಗಿಬಿಡ್ತೀರಿ. ಕೋಕ್, ಪೆಪ್ಸಿ ಅಂತ ಹೇಳಿದ್ವಲ್ವ, ಅದೇ ಥರ ಹೈ ಪಾಸಿಟಿವ್ ಸಿ ಇ ಡಿ ಇರುತ್ತೆ ಇದಕ್ಕೆ. ಇನ್ನೊಂದಿದೆ ರಿಮೋಟ್ ಸಬ್ಸ್ಟಿಟ್ಯೂಟ್ಗಳಂತ. ಅಂದರೆ ಪ್ರಾಡಕ್ಟ್ ದಟ್ ಕ್ಯಾನ್ ರೀಪ್ಲೇಸ್ ಈಚ್ ಅದರ್ ಬಟ್ ನಾಟ್ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಸ್. ಈಗ ಡೈರೆಕ್ಟಾಗಿ ಇದರ ಸಬ್ಸ್ಟಿಟ್ಯೂಟ್ಗಳೇ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ಒಂದು ವೇಳೆ ಸಂದರ್ಭ ಬಂದರೆ ರೀಪ್ಲೇಸ್ ಮಾಡ್ಬೋದಾದಂಥ ಪ್ರಾಡಕ್ಟ್ಗಳು. ಟೀ ಮತ್ತು ಎನರ್ಜಿ ಡ್ರಿಂಕ್ ನೋಡಿ, ನೀವು ಟೀ ಕುಡಿತಾ ಇರ್ತೀರಿ, ಒಂದಿನ ಟೀ ಸಿಕ್ಕೋದಿಲ್ಲ, ಬೇರೆ ಯಾವುದು ಅವಕಾಶ ಇಲ್ಲ, ಫೈನಲಿ ಏನಾದರೂ ಕುಡಿಯೋಣ ಅಂತ ಅಂದ್ಕೊಂಡು ಎನರ್ಜಿ ಡ್ರಿಂಕನ್ನು ಕುಡಿತೀರಿ. ಸೊ ದೇ ಆರ್ ಲೆಸ್ ಇಂಟರ್ಚೇಂಜಬಲ್. ಇಂಟರ್ಚೇಂಜ್ ಆಗುತ್ತೆ ಅಂತಲ್ಲ, ಆದರೆ ಸ್ವಲ್ಪ ರಿಮೋಟ್ ಸಬ್ಸ್ಟಿಟ್ಯೂಟ್ಗಳಂತ ಕರಿತೇವೆ. ಸೊ ಪ್ರೈಸ್ ಇನ್ಕ್ರೀಸ್ ಇನ್ ಒನ್ ಮೇ ಓನ್ಲಿ ಸ್ಲೈಟ್ಲಿ ಇನ್ಕ್ರೀಸ್ ಡಿಮ್ಯಾಂಡ್ ಫಾರ್ ದಿ ಅನದರ್. ಒಂದರಲ್ಲಿ ಪ್ರೈಸ್ ಸ್ವಲ್ಪ ಇನ್ಕ್ರೀಸ್ ಆದರೆ ಇದರಲ್ಲಿ ಸ್ವಲ್ಪ ಈ ಕಡೆ ಅದಕ್ಕೆ ಅಫೆಕ್ಟ್ ಆಗಬಹುದು. ಲೋವರ್ ಪಾಸಿಟಿವ್ ಸಿ ಇ ಡಿ ಅಂತ ಕರಿತೇವೆ. ಟೀ ಮತ್ತು ಎನರ್ಜಿ ಡ್ರಿಂಕ್ಸ್ ಅಂತ ಹೇಳಿದ್ವಲ್ವಾ, ಹಾಗಾಗಿ ಅದು ಎಕ್ಸಾಂಪಲು, ಲೋವರ್ ಪಾಸಿಟಿವ್ ಸಿ ಇ ಡಿ. ಇದಾದಮೇಲೆ ಇನ್ನೊಂದು ಬರೋದು ಕಾಂಪ್ಲಿಮೆಂಟ್ರಿ ಗೂಡ್ಸ್. ಕಾಂಪ್ಲಿಮೆಂಟ್ಸ್ ಅಂತಂದರೆ ಈಗ ಪೆಟ್ರೋಲ್ ಇದೆ, ಜೊತೆಗೆ ಕಾರ್ ಇದೆ, ಒಂದಕ್ಕೆ ಇನ್ನೊಂದು ಅವಶ್ಯಕತೆ ಇದೆ ಅಲ್ವಾ, ಪರಸ್ಪರ ಅವಶ್ಯಕವಾಗಿರುವಂಥ ಗೂಡ್ಸ್ಗಳು. ಗೂಡ್ಸ್ ದಟ್ ಆರ್ ಯೂಸ್ಡ್ ಟುಗೆದರ್, ಒಟ್ಟಿಗೆ ಯೂಸ್ ಮಾಡುವಂಥ ವಸ್ತುಗಳು. ದ ಪ್ರೈಸ್ ಆಫ್ ಒನ್ ರೈಸಸ್, ಡಿಮ್ಯಾಂಡ್ ಫಾರ್ ದಿ ಅದರ್ ಫಾಲ್ಸ್. ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್ ಅಂತ ವಿಷಯ. ಯಾಕೆ ಹೀಗಾಗುತ್ತೆ? ಶೂ ಮತ್ತು ಸಾಕ್ಸ್ ಎಕ್ಸಾಂಪಲ್ ತಗೊಳ್ಳಿ.
ಶೂ ಆ್ಯಂಡ್ ಸಾಕ್ಸ್. ಶೂ ಚೀಪ್ ಆದರೆ ಜನ ಜಾಸ್ತಿ ಶೂವನ್ನು ಪರ್ಚೇಸ್ ಮಾಡ್ತಾರೆ, ಹೌದಲ್ವಾ? ಶೂ ಬೇಕಾದರೆ ಶೂ ಜೊತೆ ಸಾಕ್ಸು ಬೇಕು. ಶೂ ತೆಗೆದುಕೊಂಡ್ಮೇಲೆ ಅವರು ಸಾಕ್ಸನ್ನು ಸಹ ಪರ್ಚೇಸ್ ಮಾಡ್ತಾರೆ. ಸೊ ಇಫ್ ಶೂ ಬಿಕಮ್ ಚೀಪ್, ಪೀಪಲ್ ಬೈ ಮೋರ್ ಶೂಸ್. ಪ್ರೈಸ್ ಕಡಿಮೆ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಶೂ ತೆಗೆದುಕೊಂಡ್ಮೇಲೆ ಅದಕ್ಕೆ ಸಾಕ್ಸು ಬೇಕು, ದೇ ಆರ್ ಆಲ್ಸೋ ಬೈ ಮೋರ್ ಸಾಕ್ಸ್. ಬಟ್ ಇಫ್ ಶೂಸ್ ಬಿಕಮ್ ಎಕ್ಸ್ಪೆನ್ಸಿವ್, ಶೂಸ್ ಎಕ್ಸ್ಪೆನ್ಸ್ ಆಗಿ ಜಾಸ್ತಿ ಬೆಲೆ ಏರಿಕೆ ಆಗಿಬಿಡ್ತು, ಫ್ಯೂವರ್ ಶೂಸ್ ಆರ್ ಬಾಟ್, ಬೆಲೆ ಜಾಸ್ತಿ ಆಗಿಬಿಟ್ರೆ ಅದನ್ನು ಪರ್ಚೇಸ್ ಮಾಡೋದಿಲ್ಲ. ಆವಾಗ ಶೂಸ್ ಪರ್ಚೇಸ್ ಮಾಡಿಲ್ಲ ಅಂತಂದರೆ ಸಾಕ್ಸ್ ಪರ್ಚೇಸ್ ಮಾಡ್ತಾರಾ? ಶೂಸ್ ಬಿಟ್ಟು ಬರೀ ಸಾಕ್ಸ್ ಮಾತ್ರ ತೆಗೆದುಕೊಳ್ಳೋಣ ಅಂತ ಹೇಳ್ತಾರಾ? ಹಾಗೆ ಹೇಳೋರು ಕಡಿಮೆ ಇರ್ತಾರೆ. ಸೊ ಸಾಕ್ಸ್ ಡಿಮ್ಯಾಂಡ್ ಆಲ್ಸೋ ಡ್ರಾಪ್. ಹಾಗಾಗಿ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಿರುತ್ತೆ. ಈ ಪ್ರೈಸ್ ಆಫ್ ಒನ್ ರೈಸಸ್, ಡಿಮ್ಯಾಂಡ್ ಫಾರ್ ಅದರ್ ಫಾಲ್ಸ್. ಒಂದರ ಪ್ರೈಸ್ ಜಾಸ್ತಿ ಆದರೆ ಇನ್ನೊಂದರ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಒಂದರ ಡಿಮ್ಯಾಂಡ್ ಕಡಿಮೆ ಆದರೆ ಇನ್ನೊಂದರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತಾ ಇರೋದು. ಪ್ರೈಸ್ ಜಾಸ್ತಿ ಆಗೋದು ಅಂತಂದ್ರೆ ಏನು, ಆಮೇಲೆ ಅದರಿಂದ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಏನು ಯೂಸ್ ಮಾಡ್ತಾ ಇದ್ದೀವೋ ಅದರ ಒಂದು ಡಿಮ್ಯಾಂಡ್ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದಾದ ಮೇಲೆ ನೋಡಿ, ಈ ಕಂಪೋನೆಂಟ್ಗಳಿಗೆ ಪ್ರೈಸ್ ಆಫ್ ಒಂದರ ಪ್ರೈಸ್ ಇನ್ಕ್ರೀಸ್ ಆದರೆ ಇನ್ನೊಂದರ ಡಿಮ್ಯಾಂಡ್ ಸಹ ಡಿಕ್ರೀಸ್ ಆಗುತ್ತೆ. ತಿಳ್ಕೊಳ್ಳಿ ಕರೆಕ್ಟಾಗಿ. ಪ್ರೈಸ್ ಆಫ್ ಒನ್ ಡಿಕ್ರೀಸಸ್, ಡಿಮ್ಯಾಂಡ್ ಆಫ್ ದಿ ಅದರ್ ಇನ್ಕ್ರೀಸಸ್. ಗೊತ್ತಾಗಿದೆಯಾ? ಇದು ಪ್ರೈಸ್ ಕಡಿಮೆ ಆದರೆ ಡಿಮ್ಯಾಂಡ್ ಯಾವ ಥರ ಆಗುತ್ತೆ. ಕಾಂಪ್ಲಿಮೆಂಟ್ರಿ ಅಂತಂದರೆ ಏನು? ಇನ್ನು ಸಿ ಡಿ ಇಸ್ ನೆಗೆಟಿವ್ ಫಾರ್ ಕಾಂಪ್ಲಿಮೆಂಟ್. ಸಿ ಡಿ ಅನ್ನೋದು ನೆಗೆಟಿವ್ ಆಗಿರುತ್ತೆ ಮುಖ್ಯವಾಗಿ. ಬೇರೆ ಎಕ್ಸಾಂಪಲ್ ನೋಡೋದಾದರೆ ಕಾರ್ ಮತ್ತು ಪೆಟ್ರೋಲು, ಪ್ರಿಂಟರ್ ಮತ್ತು ಇಂಕು, ಲ್ಯಾಪ್ಟಾಪು, ಚಾರ್ಜರು, ಇದೆಲ್ಲ ಕಾಂಪ್ಲಿಮೆಂಟ್ರಿ ಗೂಡ್ಸ್ಗಳು. ಇನ್ನು ಕೆಲವೊಂದು ಅನ್ರಿಲೇಟೆಡ್ ಗೂಡ್ಸ್ ಇರುತ್ತೆ, ಗೂಡ್ಸ್ ದಟ್ ಹ್ಯಾವ್ ನೋ ಕನೆಕ್ಷನ್, ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರೋ ಗೂಡ್ಸ್ಗಳು. ಪ್ರೈಸ್ ಚೇಂಜ್ ಇನ್ ಒನ್ ಡಸ್ ನಾಟ್ ಅಫೆಕ್ಟ್ ಡಿಮ್ಯಾಂಡ್ ಫಾರ್ ದಿ ಅದರ್. ಒಂದರಲ್ಲಿ ಪ್ರೈಸ್ ಚೇಂಜ್ ಆದರೆ ಇನ್ನೊಂದಕ್ಕೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ಪ್ರೈಸ್ ಆಫ್ ಟೂತ್ ಪೇಸ್ಟ್ ಡಸ್ ನಾಟ್ ಅಫೆಕ್ಟ್ ಡಿಮ್ಯಾಂಡ್ ಫಾರ್ ಪೆನ್ಸಿಲ್. ಟೂತ್ ಪೇಸ್ಟಲ್ಲಿ ಏನೋ ಆಗುತ್ತೆ, ಅದರಿಂದ ಪೆನ್ಸಿಲಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಆಗೋದಿಲ್ಲ. ಪ್ರೈಸ್ ಆಫ್ ಪೆಟ್ರೋಲ್ ಡಸ್ ನಾಟ್ ಅಫೆಕ್ಟ್ ಡಿಮ್ಯಾಂಡ್ ಫಾರ್ ರೈಸ್. ಪೆಟ್ರೋಲಿಗೂ ರೈಸಿಗೂ ಸಂಬಂಧ ಇರೋದಿಲ್ಲ. ಅದಕ್ಕೆ ನಾವು ಹೇಳೋದು ಅನ್ರಿಲೇಟೆಡ್ ಗೂಡ್ಸ್ ದಟ್ ಹ್ಯಾವ್ ನೋ ಕನೆಕ್ಷನ್. ದಟ್ಸ್ ವೈ ಸಿ ಇಟ್ ಈಸ್ ಝೀರೋ ಹಿಯರ್. ಇನ್ನು ನಾನ್ ಪ್ರೈಸ್ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂತ ಬರುತ್ತೆ. ಡಿಮ್ಯಾಂಡ್ ಕ್ರಮದಲ್ಲಿ ಯಾವ್ದಾದ್ರು ಶಿಫ್ಟ್ ಆಗುತ್ತೆ ಅಂತ. ಇದರಲ್ಲಿ ಮುಖ್ಯವಾಗಿ ನಾವು ಕೆಲವೊಂದು ವಿಷಯವನ್ನು ನೋಡೋದು ಯಾವುದಂತಂದರೆ ಡಿಮ್ಯಾಂಡ್ ಕರ್ವ್ ಅಂತ ಬರುತ್ತೆ. ಇವತ್ತು ಜಸ್ಟು ಈ ಶಬ್ದವನ್ನು ತಿಳಿದಿಟ್ಕೊಳ್ಳಿ, ಮುಂದೆ ನಾವು ಕರ್ವನ್ನು ಡಿಸ್ಕಸ್ ಮಾಡ್ತೇವೆ. ಇವನ್ ಇಫ್ ಪ್ರೈಸ್ ಡಸ್ ನಾಟ್ ಚೇಂಜ್, ಡಿಮ್ಯಾಂಡ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡ್ಯೂ ಟು ಅದರ್ ಫ್ಯಾಕ್ಟರ್ಸ್. ಪ್ರೈಸ್ ಚೇಂಜ್ ಆಗದೇ ಇದ್ದರೂ ಡಿಮ್ಯಾಂಡಲ್ಲಿ ಚೇಂಜಸ್ ಆಗಬಹುದು. ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸು ಆಗ್ಬೋದು. ಅದಕ್ಕೆ ಏನಂತ ಹೇಳೋದು ನಾವು ನಾನ್ ಪ್ರೈಸ್ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂತ. ಈ ಫ್ಯಾಕ್ಟರ್ಗಳಿಂದ ಡಿಮ್ಯಾಂಡ್ ಒಂದು ಕರ್ವ್ ಹೀಗಿದೆ ಅಂತಂದರೆ ಒಂದು ರೈಟಿಗೆ ಶಿಫ್ಟ್ ಆಗಬಹುದು ಹೀಗೆ, ಅಥವಾ ಲೆಫ್ಟಿಗೆ ಶಿಫ್ಟ್ ಆಗಬಹುದು ಹೀಗೆ. ಈ ಥರ ಶಿಫ್ಟ್ ಆಗ್ತಾ ಹೋಗುತ್ತೆ. ಯಾವ್ಯಾವುದು ಅಂತಹ ಫ್ಯಾಕ್ಟರ್ಗಳು ಅಂತ ನೋಡೋದಾದರೆ, ಮೊದಲನೇದು ಇನ್ಕಮ್. ಕೆಲವೊಂದು ನಾರ್ಮಲ್ ಗೂಡ್ಸ್ ಅಂತ ಕರಿತೇವೆ. ನಾರ್ಮಲ್ ಗೂಡ್ಸ್ ಅಂತಂದರೆ ನಮಗೆ ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳಿಗೆ ನಾವು ಯೂಸ್ ಮಾಡೋದು. ಇನ್ಕಮ್ನಲ್ಲಿ ಒಂದು ವೇಳೆ ಇಷ್ಟು ದಿನ ನಿಮಗೆ 50,000 ಸ್ಯಾಲ್ರಿ ಬರ್ತಾ ಇತ್ತು, ಈಗ 1,00,000 ಸ್ಯಾಲ್ರಿ ಬರ್ತಾ ಇದೆ ಅಂತಂದರೆ ನೀವೇನು ಮಾಡ್ತೀರಿ? ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಿಮ್ಮ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಇಫ್ ಇನ್ಕಮ್ ರೈಸಸ್, ಪೀಪಲ್ ಬೈ ಮೋರ್ ಏರ್ ಟ್ರಾವೆಲ್, ಎಲೆಕ್ಟ್ರಾನಿಕ್ಸ್, ಬ್ರ್ಯಾಂಡೆಡ್ ಕ್ಲೋತ್ಸ್ ಅಲ್ವಾ? ಇಷ್ಟು ದಿನ ಯಾವುದೋ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರಿ, ಈಗ ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗಿದೆ, ನಿಮ್ಮ ಡಿಮ್ಯಾಂಡ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ರೈಟಿಗೆ ಶಿಫ್ಟ್ ಆಗ್ತಿದೆ ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಸದ್ಯಕ್ಕೆ ಅದು ನೆನಪಿರಲಿ. ಇನ್ಕಮ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಕಮ್ ಮೊದಲನೇದು. ಇದು ನಾರ್ಮಲ್ ಗೂಡ್ಸಿಗೆ ನೆನ್ಪಿಟ್ಕೊಳ್ಳಿ. ನಾರ್ಮಲ್ ಗೂಡ್ಸಲ್ಲಿ ಏನಾಗುತ್ತೆ, ಇನ್ಕಮ್ ಜಾಸ್ತಿ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇದು ಇನ್ಫೀರಿಯರ್ ಗುಡ್ ಅಂತಂದರೆ ಇನ್ಕಮ್ ಜಾಸ್ತಿ ಆಗ್ತಿದ್ರೂ ಸಹ ನೀವು ಡಿಮ್ಯಾಂಡ್ ಮಾಡೋದಿಲ್ಲ. ಒಂದು ಪ್ರಾಡಕ್ಟಿನ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಯಾಕೆ ಹಾಗಾಗುತ್ತೆ? ಯಾಕಂದರೆ ಇದಕ್ಕಿಂತ ಚೆನ್ನಾಗಿರೋ ಪ್ರಾಡಕ್ಟು ನಿಮ್ಗೆ ಸಿಗ್ತಾ ಇದೆ ಈಗ. ಬಿಕಾಸ್ ಪೀಪಲ್ ಶಿಫ್ಟ್ ಟು ಬೆಟರ್ ಪ್ರಾಡಕ್ಟ್ಸ್. ಉದಾಹರಣೆ ನೋಡಿ,
ಇನ್ಕಮ್ ಜಾಸ್ತಿ ಆಯಿತು. ಈಗ ನೀವು ಬಸ್ಸಿಗೆ ಹೋದರೆ ಹೌದು ಕಡಿಮೆ ಖರ್ಚಾಗುತ್ತೆ, ಗೊತ್ತಿದೆ ನಿಮಗೆ. ಆದರೆ ನೀವು ಈಗ ಬಸ್ಸಿಗೆ ಹೋಗೋದಿಲ್ಲ, ಬಸ್ನಲ್ಲಿ ಹೋಗೋದಿಲ್ಲ ಅಲ್ವಾ. ಈಗ ನೀವು ಪ್ರೀಮಿಯಂ ಏರ್ ಟ್ರಾವೆಲ್ ಮಾಡಲಿಕ್ಕೆ ಚೂಸ್ ಮಾಡ್ಬೋದು. ಬಸ್ಸು ಮೊದಲು ಚೂಸ್ ಮಾಡ್ತಾ ಇದ್ರಿ, ಆಗ ಇನ್ಕಮ್ ಜಾಸ್ತಿ ಆಗಿದೆ. ಇನ್ಕಮ್ ಜಾಸ್ತಿ ಆಗಿದೆ ಅಂತ ದಿವಸಕ್ಕೆ ಹೆಚ್ಚು ಬಸ್ನಲ್ಲಿ ಟ್ರಾವೆಲ್ ಮಾಡ್ತೀರಾ? ಇಲ್ಲ. ಬಸ್ಸಿನ ಬದಲು ನೀವು ಓನ್ ವೆಹಿಕಲ್ಲು ಅಥವಾ ಏರ್ ಟ್ರಾವೆಲ್ಲು ಬೇರೆ ಬೇರೆ ವಿಧಾನಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ. ಸೊ ಡಿಮ್ಯಾಂಡ್ ಫಾರ್ ಚೀಪ್ ಬಸ್ ಟ್ರಾವೆಲ್ ಡಿಕ್ರೀಸಸ್, ಡಿಮ್ಯಾಂಡ್ ಫಾರ್ ಪ್ರೀಮಿಯಂ ಏರ್ ಟ್ರಾವೆಲ್ ಇನ್ಕ್ರೀಸಸ್. ಇಲ್ಲೇನಾಯಿತು, ಡಿಮ್ಯಾಂಡ್ ಕರು ಲೆಫ್ಟಿಗೆ ಶಿಫ್ಟ್ ಆಯಿತು. ಅಂದರೆ ಇನ್ಫೀರಿಯರ್ ಗುಡ್ಸ್ ಅಂತಂದ್ರೆ ಏನು, ಇನ್ಕಮ್ ಜಾಸ್ತಿ ಆಗ್ತಾ ಇದ್ದರೂ ಈ ಇನ್ಫೀರಿಯರ್ ಗುಡ್ಸ್ಗಳ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ, ಅದು ಇನ್ಫೀರಿಯರ್ ಗುಡ್. ಇನ್ನು ಪ್ರೈಸ್ ಆಫ್ ರಿಲೇಟೆಡ್ ಗುಡ್ಸ್. ರಿಲೇಟೆಡ್ ಗುಡ್ಸ್ ಅಂತಂದರೆ ಆಲ್ರೆಡಿ ನೋಡಿದ್ದೀವಿ, ಒಂದಕ್ಕೊಂದು ರಿಲೇಟೆಡ್ ಆಗಿರೋದು ಯಾವುದ್ಯಾವ್ದು ಬರುತ್ತೆ, ಸಬ್ಸ್ಟಿಟ್ಯೂಟ್ ಗುಡ್ಸು ಅಲ್ವಾ. ಒಂದು ಸಬ್ಸ್ಟಿಟ್ಯೂಟ್ ಗುಡ್ಡಿನ ಪ್ರೈಸ್ ಇನ್ಕ್ರೀಸ್ ಆದರೆ ಇನ್ನೊಂದರ ಡಿಮ್ಯಾಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕಾಂಪ್ಲಿಮೆಂಟಿನ ಪ್ರೈಸ್ ಇನ್ಕ್ರೀಸ್ ಆದರೆ ಡಿಮ್ಯಾಂಡ್ ಇನ್ನೊಂದರದ್ದು ಕಡಿಮೆ ಆಗುತ್ತೆ. ಅನ್ರಿಲೇಟೆಡ್ ಆಗಿದ್ದರೆ ನೋ ಎಫೆಕ್ಟ್. ಹಾಗಾಗಿ ಇದು ಕಾನ್ಸೆಪ್ಟ್ ಸಿಂಪಲ್ ಇದೆ, ಸ್ವಲ್ಪ ಟೈಮ್ ತಗೊಂಡು ಲಾಜಿಕಲ್ ಆಗಿ ಥಿಂಕ್ ಮಾಡಿ. ಮೇಯ್ನಾಗಿ ನೋಡಬೇಕಾಗಿರೋದೇನು, ಡಿಮ್ಯಾಂಡ್ ಅಂತಂದ್ರೇನು, ನಿಮ್ಮ ಹತ್ರ ಖರೀದಿಸುವ ಆಸೆ ಇರಬೇಕು, ಆಸೆಯ ಜೊತೆ ಸಾಮರ್ಥ್ಯನೂ ಇರಬೇಕು. ಯು ಆರ್ ವಿಲ್ಲಿಂಗ್ ಅಟ್ ದ ಸೇಮ್ ಟೈಮ್ ಯು ಆರ್ ಏಬಲ್ ಟು ಬೈ. ಇದು ಅರ್ಥ ಆಯ್ತಾ? ಓಕೆ. ಲಾ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ, ಪ್ರೈಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ. ಯಾಕೆ ಹಾಗಾಗುತ್ತೆ, ಯಾವುದೇ ವಸ್ತುವನ್ನು ನೀವು ಪರ್ಚೇಸ್ ಮಾಡಲಿಕ್ಕೆ ಹೊರಡಬೇಕಾದ್ರೆ ಫಸ್ಟ್ ನೋಡೋದು ಪ್ರೈಸು. ಪ್ರೈಸ್ ಜಾಸ್ತಿ ಇದ್ದರೆ ಅದನ್ನು ಖರೀದಿ ಮಾಡೋದಿಲ್ಲ. ಪ್ರೈಸ್ ಕಡಿಮೆ ಮಾಡ್ತೇವೆ ಅಂತ ಅವರು ಡಿಸ್ಕೌಂಟ್ ಇಟ್ಟರೆ ನಾವು ಜಾಸ್ತಿ ಹೋಗಿ ಖರೀದಿ ಮಾಡಲಿಕ್ಕೆ ಮುಂದಾಗ್ತೇವೆ. ಪ್ರೈಸ್ ಕಡಿಮೆ ಆಗ್ತಿದೆ ಅಂತಂದರೆ ಡಿಮ್ಯಾಂಡ್ ನಮ್ಮದು ಜಾಸ್ತಿ ಆಗ್ತಾ ಹೋಗುತ್ತೆ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತಂದರೆ ಒಂದು ಇನ್ನೊಂದನ್ನು ರೀಪ್ಲೇಸ್ ಮಾಡುತ್ತೆ. ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂತಂದರೆ ಒಂದಕ್ಕೆ ಇನ್ನೊಂದು ಬೇಕು. ಅನ್ರಿಲೇಟೆಡ್ ಗೂಡ್ಸ್ ಅಂತಂದರೆ ಸಂಬಂಧನೇ ಇಲ್ಲ. ನಾರ್ಮಲ್ ಗೂಡ್ಸ್ ಅಂತಂದರೆ ಇನ್ಕಮ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಡಿಮ್ಯಾಂಡ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫೀರಿಯರ್ ಗೂಡ್ಸ್ ಅಂತಂದರೆ ಇನ್ಕಮ್ ಜಾಸ್ತಿ ಆದಾಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಹಾಗಾಗಿ ಇಷ್ಟು ಮುಖ್ಯವಾಗಿ ಇವತ್ತು ನೀವು ತಿಳ್ಕೊಬೇಕಾಗಿರೋದು. ಲಾಸ್ಟಲ್ಲಿರೋ ಈ ಒಂದು ಟೇಬಲನ್ನು ನಿಮ್ಮ ನೋಟ್ಸಲ್ಲಿ ಬರ್ಕೊಂಡ್ರು ಒಳ್ಳೆಯದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ದಿನಗಳ ಹಿಂದೆ ಎಕಾನಮಿ ಅನ್ನೋದ್ರ ಬಗ್ಗೆ ನಾವು ಈವ್ನಿಂಗ್ ಲೈವಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅಲ್ಲಿ MCQಗಳಿದೆ, ಕ್ವಶನ್ಗಳಿದೆ. ಅದನ್ನು ನೋಡಿ ಅದರಲ್ಲಿ ಬರುವಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸ್ವಲ್ಪ ನಿಮಗೆ ಆವಾಗ ಇನ್ನಷ್ಟು ಕ್ಲಾರಿಟಿ ಬರಬಹುದು. ಏನಾದರೂ ವಿಷಯ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿ. ಈಸಿಯಾದ ಕಾನ್ಸೆಪ್ಟು, ಥಿಂಕ್ ಮಾಡಬೇಕಾಗತ್ತೆ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.